ಕಟೀಲು ತಾಯಿ ದುರ್ಗಾಮಾತೆ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂತಹ ಮಧುರ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿರುವ ಪೂಜ್ಯ ಅರ್ಚಕರ ಪಾದಾರವಿಂದಕ್ಕೆ ವಂದಿಸಿ, ಎಲ್ಲ ವೇದಿಕೆಯ ಗಣ್ಯರೇ, ಸೇರಿರುವ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಕಲಾಭಿಮಾನಿಗಳೇ, ನಿಮ್ಮನ್ನೆಲ್ಲ ನೋಡುವಾಗ ಸಂತೋಷ ಆಗುತ್ತೆ. ನಾವು ಯಕ್ಷಗಾನಕ್ಕೆ ಬಂದದ್ದು ಸಾರ್ಥಕ ಅಂತೇಳಿ ಆಗುತ್ತೆ. ಯಕ್ಷಗಾನದ ತವರೂರು ಯಾವುದು ಅಂತ ಕೇಳಿದರೆ ಇದೇ ಪರಿಸರ. ಪಾರ್ಥಿಸುಬ್ಬ ನೆಲೆನಿಂದಂತಹ ನಮಗೆ ಪಿತಾಮಹ ಪಾರ್ಥಿಸುಬ್ಬ, ಯಕ್ಷಗಾನದ ಪಿತಾಮಹ. ಅಂಥ ತವರೂರಲ್ಲಿ ಯಕ್ಷಗಾನಕ್ಕೆ ಈ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕುತ್ತೆ ನಮಗೆ ಅಂತೇಳಿ ಹೇಳಿದರೆ ನಾವು ಧನ್ಯರು, ನಾವು ಭಾಗ್ಯವಂತರು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ದೊಡ್ಡ ದೇವಸ್ಥಾನದ ಪುಣ್ಯ ಕಾರ್ಯ, ಅದು ಕೂಡ ಬ್ರಹ್ಮಕಲಶೋತ್ಸವದ ಈ ಶುಭ ದಿನದಂದು ನಮಗೆ ಪಾವಂಜೆ ಮೇಳಕ್ಕೆ ಸುಬ್ರಹ್ಮಣ್ಯ ಮತ್ತು ಮಹಾಗಣಪತಿ ಸೋದರರು, ಆ ಮಹಾಗಣಪತಿಗೆ ಸುಬ್ರಹ್ಮಣ್ಯ ಇವತ್ತೇ ಬರಬೇಕು ಅಂತ ಹೇಳಿದೆ. ನನ್ನಲ್ಲಿ ಕೇಳುವಾಗಲೇ ಇದೇ ದಿನ ಸಿಕ್ಕಿತು. ಹಾಗಾಗಿ ಇದೆಲ್ಲ ನಮ್ಮ ಸೌಭಾಗ್ಯ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಹಾಗಾಗಿ ಆ ಮಹಾಗಣಪತಿ ತನ್ನ ಸೋದರನನ್ನು ಇವತ್ತೇ ಕರೆಸಿಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಈ ಶುಭ ಸಮಯದ ದಿವಸ ಇಲ್ಲಿ ನಮಗೆ ಯಕ್ಷಗಾನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಿತಿಯವರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ಎಲ್ಲ ಅರ್ಚಕವರಿಯರಿಗೆ, ಎಲ್ಲ ಊರ 10 ಸಂಸ್ಥೆಗೆ ನಾವು ಪಾವಂಜೆ ಕ್ಷೇತ್ರದ ವತಿಯಿಂದ ಹಾಗೂ ಯಕ್ಷಗಾನ ಮೇಳದ ಎಲ್ಲ ಕಲಾವಿದರ ವತಿಯಿಂದ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಂದು ನನಗೆ ಬಹಳ ಸಂತೋಷವಾದ ವಿಷಯ ಏನಂತ ಹೇಳಿದರೆ, ಮಧೂರು ಈ ದೇವಸ್ಥಾನದಲ್ಲಿ ಮಾತ್ರ ವಿಶೇಷವಾಗಿ ಪ್ರತ್ಯೇಕವಾಗಿ ಎಲ್ಲೂ ಕೊಟ್ಟಿಲ್ಲ. ಇಷ್ಟರವರೆಗೆ ನಾನು ಕೇಳಿದ್ರಲ್ಲಿಲ್ಲ. ಯಕ್ಷಗಾನಕ್ಕಾಗಿ ಒಂದು ಪ್ರತ್ಯೇಕ ವೇದಿಕೆಯನ್ನೇ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಕರಾವಳಿಯವರು ಕಲಿಯಬೇಕಾದಂಥ ವಿಚಾರ ಪ್ರತಿಯೊಬ್ಬರು. ಯಾಕೆಂತ ಹೇಳಿದರೆ ಇಡೀ ವಿಶ್ವಮಟ್ಟಕ್ಕೆ ನಮ್ಮ ಭಾರತ ದೇಶದ ನಮ್ಮ ಸಂಸ್ಕೃತಿಯನ್ನು ಇಡೀ ವಿಶ್ವದೆಲ್ಲೆಡೆ ಪಸರಿಸುವಂಥ ಏಕೈಕ ಕಲೆ ಯಕ್ಷಗಾನ. ಅದು ನಮ್ಮ ಕರಾವಳಿಯದ್ದು. ಆ ಕರಾವಳಿಯ ಅದು ಕೂಡ ಈ ಪರಿಸರದಲ್ಲಿ ನಮಗೆ ಯಕ್ಷಗಾನಕ್ಕೆ ಒಂದು ಪ್ರತ್ಯೇಕವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಯಾವ ರೀತಿಯ ಅಭಿನಂದನೆ ನಾವು ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಯಕ್ಷಗಾನ ಕಲಾವಿದರೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗೌರವಕ್ಕಾಗಿ ವಂದಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿ.